ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಬೇಕಿತ್ತ? ಯಾಕೆ ಕ್ಯಾಂಡಿಡೇಟ್ ಹಾಕಿ ಮುಖಭಂಗ ಮಾಡ್ಕೊಂಡ್ರಿ? ಮೇಡಮ್, ಇವತ್ತು ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷದ ಶಕ್ತಿ ಇವತ್ತು ಏನಂತ ರಾಜ್ಯಕ್ಕೆ ಗೊತ್ತಿದೆ. ಆದರೆ ಇವತ್ತು ಪ್ರಾದೇಶಿಕ ಪಕ್ಷದಿಂದ ಬೆಳೆದಂಥ ರಾಜಕಾರಣದಿಂದ ಗೆದ್ದು ಬಂದಂಥವ್ರು ಇವತ್ತು ಎಲ್ಲೆಲ್ಲಿದ್ದಾರೆ ಅಂತಲೂ ಗೊತ್ತಿದೆ. ಇವತ್ತು ನಾವು ಗೆಲ್ಲಲ್ಲ ಅಂದಾಗ ನಮ್ಮ ಒಂದು ಕ್ಯಾಂಡಿಡೇಟ್ನ ಹಾಕಿದರೆ ನಮ್ಮ ಒಗ್ಗಟ್ಟಿನ ಬಲ ತೋರಿಸ್ಬೇಕಾಗಿತ್ತು. ಮತ್ತು ನಮ್ಮ ಆಂತರಿಕವಾಗಿ ನಮ್ಮಲ್ಲಿ ಎಷ್ಟು ಸದೃಢವಾಗಿದ್ದಾರೆ, ಅವ್ರ ಮನಸ್ಥಿತಿ ಹೇಗಿದೆ, ಮುಂದಿನ ಸ್ಥಿತಿಯಲ್ಲಿ ಇವ್ರು ನಾವು ಹೆಂಗೆ ನಾವು ಇದು ಮಾಡ್ಕೊಂಬೋದು, ಒಂದು ಇವರು ಯಾವ್ಯಾವ ರೀತಿ ನಮ್ಮ ಪಕ್ಷಕ್ಕೆ ದ್ರೋಹ ಮಾಡ್ಬೋದು ಅನ್ನೋದು ನಮಗೂ ಒಂದು ಅರಿವಾಗಬೇಕಾಗಿತ್ತು. ಆ ಅರಿವಿನ ಪಾಠ ಈಗ ನಮಗಾಗಿದೆ. ರಾಜ್ಯದ ಜನತೆ ಮುಂದೆ ಓಪನ್ ಆಗಿ ತೆರೆದ ಪುಸ್ತಕ ಮಾಡ್ಕೊಂಡು ಮರ್ಯಾದೆ ತೆಕ್ಕೋಬಿಟ್ರಲ್ಲ ಸರ್. ಅಲ್ಲ ಇದು ನೋಡಿ, ಇದು ಇವತ್ತು ಜನರಿಂದ ಆಯ್ಕೆಯಾಗಿ ಬಂದಿರೋ ಶಾಸಕರು ಜನರಿಗೇನು ಉತ್ತರ ಕೊಡ್ತಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಇವತ್ತು ನಮ್ಮ ಪಕ್ಷ ತಾಯಿ ಇದ್ದಂಗೆ ಅಂತ ಹೇಳ್ಕೊಂಬರ್ತಾರೆ. ಪಕ್ಷದ ಟಿಕೆಟ್ ತಗೊಂಡು ಗೆಲ್ಲೋವರೆಗೂ ನಮ್ಮ ತಾಯಿ ಇದ್ದಂಗೆ ಪಕ್ಷ, ಪಕ್ಷ ಅಂದರೆ ನಮ್ಮ ತಾಯಿ ಅಂದರೆ ಪಕ್ಷನ ಅಂತ ಸಿದ್ಧಾಂತದ ಮೇಲೆ ಬರೋಂಥ ಇವತ್ತು ಶಾಸಕರು ಗೆದ್ದಾದ್ಮೇಲೆ ಈ ರೀತಿಯಾಗಿ ಆತ್ಮಸಾಕ್ಷಿ ಮಾರಿಕೊಂಡು ಬದುಕೋದು ಎಷ್ಟು ಮಟ್ಟಿಗೆ ಸರಿ? ಇವತ್ತು ಅವರು ಕ್ಷೇತ್ರಕ್ಕೆ ಹೋಗಿ ಜನಕ್ಕೆ ಏನು ಉತ್ತರ ಕೊಡ್ತಾರೆ? ಅವ್ರನ್ನೇ ಗೆದ್ದಿದ್ದಂತ ಅವನಂತ ಗೆಲ್ಲಿಸಿ ಇವತ್ತು ಒಂದು JDS ಆಗಲಿ BJP ಆಗಲಿ ಕಾಂಗ್ರೆಸ್ ಆಗಲಿ ಒಬ್ಬ ಶಾಸಕ ಗೆಲ್ಲಿಸ್ಬೇಕಾದ್ರೆ ಕಾರ್ಯಕರ್ತರ ಮೇಲೆ ಗೆದ್ದು ಬರ್ತಾರೆ. ಕಾರ್ಯಕರ್ತರು ಎಷ್ಟು ನಿಷ್ಠಾವಂತ ಕಾರ್ಯಕರ್ತರು ಗೆಲ್ಲಬೇಕಂತಂದರೆ ನಮ್ಮ ಕ್ಷೇತ್ರದ MLA ಯಾವಾಗೂ ಗೆದ್ದು ಬರಬೇಕು, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತ ನಿರೀಕ್ಷೆ ಇಟ್ಟಂಥ ಒಂದು ಕ್ಷೇತ್ರದ ಜನಕ್ಕೆ ಇವತ್ತು ಆತ್ಮಸಾಕ್ಷಿ ಮಾಡ್ಕೊಂಡಿರೋರು ಏನು ಉತ್ತರ ಕೊಡ್ತಾರೆ? ನಮ್ಮಲ್ಲಿ ಏನು ಅರಿವು ಆಗಬೇಕಾಗಿದೆ? ನಮ್ಮಲ್ಲಿರೋ ಶಾಸಕರ ಪ್ರಬುದ್ಧತೆ ಏನು? ಮುಂದಿನ ದಿನಗಳು ನಾವೇನು ಬದಲಾವಣೆ ಮಾಡ್ಕೋಬೇಕು? ಮುಂದಿನ ದಿನಗಳಲ್ಲಿ ಹೊಸ ಮುಖಗಳು ನಾವು ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಹಿಂಗೆ ಯಾವ ರೀತಿ ಆಗದಿದ್ದಂಗೆ ನಾವು ಅದರಲ್ಲಿ ತಡಿಬೇಕು. ಆಯ್ತು, ಒಂದು ವಿಚಾರ ಆಯ್ತು, ಅದೊಂದು ಪರಿಷತ್ ರಿಸಲ್ಟ್ ಬರಬೇಕಿತ್ತಾ? ಎಸ್, ಅಲ್ಲ ಆಗಬೇಕಾಗುತ್ತೆ ಕೆಲವು ಸಂದರ್ಭಗಳಲ್ಲಿ. ಅಲ್ಲ, ಕೆಲವು ಸತಿ ನಮ್ಮ ಒಂದು ನಂಬಿಕೆಗೆ ದ್ರೋಹ ಆಗುತ್ತೆ ಅನ್ನೋ ಗೊತ್ತಾಗದೆ ಯಾವಾಗ ಈ ತರ ಆದಾಗೆ ಗೊತ್ತಾಗೋದು. ಅದಕ್ಕೆ ಮುಂಚೆ ನಮಗೆ ಗೊತ್ತಾಗಲ್ಲ, ಇವಾಗ ಗೊತ್ತಾಗಿದೆ. ಆದರೆ ಇಲ್ಲಿ ಕಾಂಗ್ರೆಸ್ ಹೀನಾಯ ಪರಿಸ್ಥಿತಿ ಯಾವ ರೀತಿ ಇದೆ ದೇಶದಲ್ಲಿ ಅಂದ್ರೆ, ವಿರೋಧ ಪಕ್ಷ ಸ್ಥಾನದಲ್ಲಿ ಕೂಡ ಲಾಯಕ್ಕಿದ್ದ ಪರಿಸ್ಥಿತಿ ಕಾಂಗ್ರೆಸ್ ಹೋಗ್ತಿದೆ. ನಾನು ದೇಶದ ಬಗ್ಗೆನೂ ಹೇಳ್ತೇನೆ, ಮತ್ತೆ ನಾನು ರಾಜ್ಯಕ್ಕೂ ಬರ್ತೀನಿ. ನಿಮಗೆ ಇವತ್ತು ಅವ್ರ ಮನಸ್ಥಿತಿ ಹೆಂಗಿದೆ? ಇವತ್ತು ಅವ್ರ ಮನಸ್ಥಿತಿ ಆಯ್ತು, ಇವತ್ತು ಅವ್ರ ಮನಸ್ಥಿತಿ ಹೆಂಗಿದೆ ಅಂದ್ರೆ, ಇವತ್ತು JDS ಇಂದ ಒಂದು ಕ್ಯಾಂಡಿಡೇಟ್ ಕೊಡ್ತೀವಿ ನಾವು, MLA ಆಗ್ತೀವಿ ಅಂದ್ರೆ ಅವ್ರನ್ನ ಆಪರೇಷನ್ ಮಾಡೋದು, ರಾತ್ರಿ ಹೊತ್ತು ತರೋದು. ನೀವು ಯೋಗೇಶ್ವರ್ ನೋಡಿರ್ಬೋದು ಈ ವಿಚಾರದಲ್ಲಿ ಏನ್ ಮಾಡಿದ್ರು. JDS ಇಂದ ಟಿಕೆಟ್ ಕೊಡ್ತೀವಿ, BJP ಇಂದ ಟಿಕೆಟ್ ಕೊಡ್ತೀವಿ, ಯೋಗೇಶ್ವರ್ಗೆ ಹೋಗ್ಬಿಟ್ಟು ಆ ರೀತಿಯಾಗಿ ಇವತ್ತು ಕಾಂಗ್ರೆಸ್ ಅವರ ಮನಸ್ಥಿತಿ ಪರಿಸ್ಥಿತಿ ಯಾವ ತರ ಇದೆ? ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಹೋಗಿ ನೀವು ಪಕ್ಷನೇ ಮರ್ಜ್ ಮಾಡ್ಕೊಂತ ಇದ್ದೀರಲ್ಲ. ಈಗ ಮರ್ಜ್ ಮಾಡ್ಕೊಂತ ಇದೀವಿ ಅಂದ್ರೆ ನಾವು ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿರ್ಲಿಲ್ವಾ? ಅಲ್ಲ, ಈಗ ನಮಗೆ ನೋಡಿ ಪೂರ್ಣ ಈಗ ನಮಗೆ ಬಹುಮತ ಬಂದು ಸರ್ಕಾರ ಪೂರ್ಣ ಪದವಾಗಿ ಬಂದಿದೆ, ನಮ್ದೇ ಸರ್ಕಾರ ನಡೀತಾ ಇತ್ತು. ನಮ್ದು ಇವಾಗ ಸರ್ಕಾರ ಜನ ಇವತ್ತು ಏನ್ ಕೊಟ್ಟಿದ್ರು ಆ ತೀರ್ಮಾನ ಬಂದಾಗ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಕಾಯಿಲೆ ಬಂದಿದೆ, ಸ್ವಲ್ಪ ಟೈಮ್ ಕೊಟ್ಟು ಆಪರೇಷನ್ ಮಾಡಿಸ್ಕೊಳ್ಳೋಣ, ಸಮಯ ಕೊಡೋಣ ಅನ್ನಕ್ಕಿಂತ ಆಸ್ಪತ್ರೆಗಳನ್ನು ಬದಲಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಮನಸ್ಥಿತಿ ಅಲ್ಲ, ಇವತ್ತು ನಿಮ್ಮ ಆ ಮನಸ್ಥಿತಿಯಲ್ಲಿ ನೋಡ್ತಾ ಇದ್ರಾಗ ನಾವು 2018ರಲ್ಲಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿರ್ಲಿಲ್ಲ. ನಾವು ಅವ್ರಾಗ ಅವರೇ ಬಂದು ಮನೆ ಬಾಗಿಲು ಬಂದು ಕೇಳ್ಕೊಂಡ್ರು. ಈಗ ಮೊನ್ನೆ ರೀಸೆಂಟ್ BJP ಜೊತೆಗೆ ಮೈತ್ರಿ. ಈ ಸಂದರ್ಭ ನಮ್ಗೆ ಇವತ್ತು ಸಮಗ್ರ ಕರ್ನಾಟಕ, ಸಮಗ್ರ ದೇಶ ಅಭಿವೃದ್ಧಿ ಆಗ್ಬೇಕಂದಾಗ ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕು. ಹೊತ್ತು ದೇಶನೇ ಮಾರ್ಕೊಂತೀವಿ, ದೇಶನೇ ಭ್ರಷ್ಟಾಚಾರ ಮಾತ್ರ ಮಾಡ್ಬೇಕಂತಲ್ಲ. ಇವತ್ತು ರಾಜ್ಯದಲ್ಲಿ ಏನಾಗಿದೆ? ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಮನಸ್ಥಿತಿ ಹೆಂಗಿದೆ ಅಂದ್ರೆ, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ JDS ಇಂದ ಗೆದ್ದಿದ್ದ ನಾವು ಹೆಂಗ್ ತರಬೇಕು, BJP ಇಂದ ಗೆದ್ದಿದ್ದ ಹೆಂಗ್ ತರಬೇಕು, ಅವ್ನ ಹೆಂಗ್ ಆಪರೇಷನ್ ಮಾಡಬೇಕು? ಇವತ್ತು ಜನಬಲ ಇದೆ, ಹಣಬಲ ಇದೆ, ಅಧಿಕಾರ ಇದೆ. ಇವತ್ತು ಅರಬೆಂದ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿ ಇರೋದು. ಅರಬೆಂದ ಮುಖ್ಯಮಂತ್ರಿ, ಪೂರ್ಣ ಮುಖ್ಯಮಂತ್ರಿ ಆಗಿಲ್ಲ ಅವ್ರು ಇನ್ನೂ. ಅರಬೆಂದ ಮುಖ್ಯಮಂತ್ರಿ ಯಾಕೆ ಮಾತು ಹೇಳ್ಬೋದು ಅಂತಂದ್ರೆ, ಕೇವಲ 10 ಜನ ಸಚಿವರು ಇದ್ದಾರೆ. ಸರ್ಕಾರ ಬಂದು 3 ವರ್ಷ ಆಗಿದೆ, ಸಚಿವ ಸಂಪುಟ ಮಾಡಿ ವಿಸ್ತಾರ ಮಾಡಕ್ಕಾಗದೆ 12 ಜನ ಇಟ್ಕೊಂಡಿದ್ದಾರೆ. ಇನ್ನ 20 ಜನ ಮಾಡಕ್ಕಾಗ್ತಾ ಇಲ್ಲ. ಜೇನ್ ಮುಡ್ಕಲ್ಲೋರ್ದಂಗೆ ಮೊನ್ನೆ ಅವ್ರು CM ಆಗಿದ್ದಾರೆ. ಟೈಮ್ ಕೊಡೋಣ. ಏನು ಟೈಮ್? ಈಗ ಸರ್ಕಾರ ಬಂದ ಎಷ್ಟು ಜನ ಮತ್ತೆ ಜನನ ಹೋಗ್ತಿರ್ತಾರೆ. ಜನನ ಹೋಗ್ತಿರ್ತಾರೆ ನೋಡಿ. ಈಗ ಪಕ್ಷ ಒಂದ್ ನಿಮಿಷ ನಿಮ್ಮ ವಿಚಾರ ಒಂದೇ ಮಾತು. ಇವತ್ತು ಆಡಳಿತ ಪಕ್ಷದ ಜವಾಬ್ದಾರಿ ಮಾಡ್ತಿದ್ಯಾ? 7 ಕೋಟಿ ಜನಕ್ಕೆ ಏನ್ ಕೊಡ್ತಾರೆ ಉತ್ತರ? ಇವರು 3 ವರ್ಷ ಆಗಿದೆ ಸರ್ಕಾರ ಬಂದು. ಅರಬಿಂದ ಸರ್ಕಾರ ತರ ಬರೋ 12 ಜನ ಸಚಿವ ಸಂಪುಟ 12 ಜನ ಸಚಿವರಿಗೆ ಮುಖ್ಯಮಂತ್ರಿ. ಇವತ್ತಿನ ಪರಿಸ್ಥಿತಿ MLAಗಳ ಮನಸ್ಥಿತಿ ಏನು ಅಂತ ಸರಿ ಮಾಡ್ಕೊಳ್ಳಿ ಸರ್. ಅಲ್ಲ, ಅದನ್ನ ತಿಳ್ಕೊಂಡಿದ್ವಿ. ಇವತ್ತು ನಮಗೆ ಆಡಳಿತ ಪಕ್ಷದ ವೈಖರಿ ಬೇಕಾಗಿದೆ. ಇವತ್ತು ಆಡಳಿತ ಪಕ್ಷ ಕೊಂಡ್ಕೊಳಕ್ಕೆ, ಮಾರಾಟ ಮಾಡಕ್ಕೆ, ಈ ತರ ಮತದಾರರನ್ನ ಕೊಂಡ್ಕೊಳ್ಳೋ ಪರಿಸ್ಥಿತಿ